ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಒಂದು ಸ್ವಲ್ಪ ಚೆನ್ನಾಗಿಲ್ಲ. ನಮ್ಮ ಅಜ್ಜಿ ಇಂಜೆಕ್ಷನ್ ಕೊಡಿಸ್ತೈತೆ ಅಂತ ನಾನು ಕನ್ವರ್ಸಂಗೆ ನಾಟಕ ಮಾಡಿಬಿಟ್ಟೆ. ದೇವಸ್ಥಾನ ಕರ್ಕೊಂಡೋಗ್ತದಂತ ಅಂತರ ಹಾಕಿಸ್ಕೊಂಬರಾಕಿ ನಾನು ಹೋಗಿ ಹಾಕಿಸ್ಕೊಂಬತ್ತೀನಿ. ಅದೇನು ನೋವಾಗಲ್ಲ, ಏನಿಲ್ಲ, ಸುಮ್ಮನತ್ತೊಂದಂತ್ರ ಹಾಕ್ತಾರೆ ಕೊಳ್ಳಿಗೆ, ಹಾಕಿಸ್ಕೊಂಡು ಬರ್ತೀನಿ. ಬಸಣ್ಣಿ ಬಾ, ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು, ಬಸಣ್ಣಿ ಬಾ. ಲಕ್ಸು ಸೋಪು ಹಾಕಿ ಜಾಗ ಮಾಡಿ ಜಾಸ್ತಿ ಬಂದೀನಿ. ಟಂಕನಕ್ಕ ಇದ್ಯಾತು ಈ ಹುಡುಗ ಹುಷಾರಿಲ್ಲ, ಮನೆ ಕೆಣತಿ ಆತ ಹಾಡು ಹೇಳ್ದಂಗ ಆಗ್ತೈತಿ. ಅಯ್ಯೋ, ನಮ್ಮ ಅಜ್ಜಿ ಬತ್ತೈತಿ, ಏನ್ ಮಾಡೋದು? ಈ ಹುಡುಗ ನೋಡಿರ್ ಮನೆ ಕೆಣೈತಿ. ಯಾಕ ಬಸಣ್ಣಿ ಬಾ, ಬಸಣ್ಣಿ ಬಾ ಅಂತ ಹಾಡು ಹೇಳ್ದಂಗ ಆಗ್ತಿತ್ತಲ್ಲ. ಪಾಪ, ಯೋಯ್ ಪಾಪ, ಪಾಪ ಎದ್ದಾಳಪ್ಪ, ನೀರು ಕುಡಿ ಎದ್ದಾಳು. ಅಜ್ಜಿ ನೀರು ಬೇಡ, ಯಾತು ಬೇಡ ಹಂಗನ್ಬೇಡಪ್ಪೋ. ನೋಡು ತುಟಿ ಎಲ್ಲ ಒಣಿಕೆಣವೆ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ, ಅಂತರ ಹಾಕಿಸ್ಕೊಂಬರೋಣ. ನೀನು ಇಂಜೆಕ್ಷನ್ ಬೇಡ ಅಂದಲ್ಲ, ಸರಿ ಹೋಗ್ತೈತೆ. ಎದ್ದಾಳಪ್ಪ ಬಂಗಾರಿ, ಎದ್ದಾಳ. ನನಗೆ ಬೇಡ ಅಂದ್ರೆ ಜ್ಯೂಸ್ ಕೊಡ್ಚೆ, ಕುಡಿ ಕುಡಿ ಅಂತಂದು. ಎದ್ದಾಳು, ಕುಡಿ, ಹುಷಾರಾಗ್ತೀರ. ಅಪ್ಪನ ನೀರು ಚೆನ್ನಾಗಿ ಕುಡಿಬೇಕು. ಅಯ್ಯ ಅಮ್ಮ ತಾಯಿ, ನಮ್ಮ ಅಮ್ಮ ಒಂದು ಕ್ಷಣ ಮನೆ ಕೆಳಗೆ ಬಿಡಲ್ಲ. ನನಗೆ ಮೊದಲೇ ಹುಷಾರಿಲ್ಲ, ಬುಸ್ಕಟ್ ತಂಗಟ್ಟಿದ್ದಂಗೆ. ತಾಕ ಕುಡಿ, ನಿನ್ನ ಮನೆಗೆ ನೀನು ಯಾವಾಗ ಎದಾಚ ಅವಾಗ ಕರ್ಕೊಂಡು ಹೋಗ್ತೀನಿ. ಇವಾಗ ಕುಡಿತೀನಿ, ಆದ್ರೆ ಇನ್ನೊಂದ್ಸಲಿ ಬಂದು ಆಚರ್ ಕೊಡಂಗಿಲ್ಲ. ನೆಗಡೆ ಬೇರೆ ಆಗ್ತಿತ್ತು ಕಣಜ್ಜಿ. ನಾನೊಂದು ಕ್ಷಣ ಮನೆ ಕೆಮ್ತೀನಿ. ಸರಿ ಪಾಪ, ಆಯ್ತು ಮನಿಕೆ. ಕಿರಣ ಹೋಗು. ಚಿಂಟು, ನೀರು ಕುಡ್ದೆ? ಕುಡ್ದೆ. ನನ್ನ ಮನೆ ಕೆಳಗೆ ಹೋಗು. ಅಯ್ಯ, ಮನೆ ಕೆಮ್ಮಿ ಹೇಳು, ಅದು ಯಾಕೆ ಹಂಗೆ ಆಡ್ತೀಯ ನೀನಂತ? ಯಾವಾಗ್ಲೂ ಮನೆ ಕೆಬಾರ್ದು ಕಣೋ, ಮನೆ ಕೆಂಡ್ರೆ ಜಾಸ್ತಿ ಕಾಯಿಲೆ ಬರ್ತೈತಿ. ಮಾತಾಡಲ್ಲ ಚಿಂಟು. ನೀ ಯಾಕೆ ಹಿಂಗಿದ್ದೆ ಬರ್ತೈತಿ ಕಣ? ಯಾಕಪ್ಪ ನೋಡು, ಕಣ್ಣು ಮುಚ್ಕೊಂಡೋಗ್ತಾವೆ. ಬೇಡಪ್ಪ, ನೀ ನನ್ನ ಜೊತೆ ಮಾತಾಡಕ್ಕೆ ಇಷ್ಟನೇ ಇಲ್ಲ ಕಣ, ಅದಕ್ಕೆ ನಾನು ಹೋಗ್ಲಿ ಅಂತ ಕಾಯ್ತಿದ್ದೀಯ. ಮಾತಾಡ ಚಿಂಟು. ಚಿಂಟು, ಗುಂಡಜ್ಜಿ ರಪ್ಪನ್ ಬಾ, ಗುಂಡಜ್ಜಿ ಬೇಗ ಬಾ. ಪಾಪ ಮನೆ ಕಣ್ಣೆ ಚಿಂಟು. ಓ ಗುಂಡಜ್ಜಿ, ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು. ಇರಪ್ಪ, ಡಾಕ್ಟರ್ ಫೋನ್ ಮಾಡ್ತೀನಿ. ಹಲೋ. ಹೇಳಿ ಗುಂಡಜ್ಜಿ, ಚೆನ್ನಾಗಿದ್ದೀರಾ? ಹ್ಞೂ ಡಾಕ್ಟ್ರೇ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹ್ಞೂನಮ್ಮ, ಚೆನ್ನಾಗಿದ್ದೀವಿ. ಊಟ ಆಯ್ತಾ ಡಾಕ್ಟ್ರೇ? ಹ್ಞೂ ಆಯ್ತು. ಅದು ಡಾಕ್ಟ್ರ್, ನಾನು ಏನಕ್ಕೆ ಫೋನ್ ಮಾಡಿದೆ ಅಂದರೆ, ನಮ್ಮ ಹುಡುಗ ರೋಡಾಗ ಬಿದ್ದು ಗಾಯ ಮಾಡ್ಕೊಂಡು ಕೆನ್ನೆಲ್ಲನ ಒಂದಿಟ್ಟು ಹುಷಾರಾಗೈತೆ. ಬೆನ್ನೋವು ಅಂತೈತೆ, ಒಂದಿಷ್ಟು ಜ್ವರ ಬಂದವ. ಯಾಕೆ ಎದ್ರಕೊಂಡಿರೋದಕ್ಕೆ ಬಂದು ನೋಡೋಕ್ಕಾಗ್ತೈತೆ? ಆಸ್ಪತ್ರೆ ಕರ್ಕೊಂಡು ಬರ್ರಿ. ಅಲ್ಲ ಡಾಕ್ಟ್ರ, ಹುಡುಗನ ಬಗ್ಗೆ ನಿಮಗೆ ಗೊತ್ತಿದ್ದು ಕೇಳ್ತೀರಪ್ಪ. ಆ ಹುಡುಗಂಗೆ ನಿದ್ದೆ ಮಾತ್ರ ಒಂದಿಟ್ಟು ಹಾಕ್ಬಿಟ್ಟು ಹೆಂಗ ನೀರಾಗಿ ಕರಗಿಸ್ಬಿಟ್ಟು ಕುಡಿಸ್ಬಿಟ್ಟಿದ್ದೀನಿ. ನಿದ್ದೆ ಮಾಡ್ತೈತಿ, ಅದು ಇನ್ನೆದಳಲ್ಲ. ನನಗೆ ಇಂಜೆಕ್ಷನ್ ಬೇಡ ಅಂತಿತ್ತು. ಬಂದು ನೋಡ್ಬಿಟ್ಟು ಹಂಗೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಹೋಗ್ರಿ ನೀವು. ಅಯ್ಯೋ, ಯಾಕಮ್ಮ ಹಂಗೆ ಮಾಡಿದೆ? ಅಯ್ಯೋ ಡಾಕ್ಟ್ರೇ, ಆ ಹುಡುಗ ಇಂಜೆಕ್ಷನ್ ಕೊಡ್ಸ್ಕೊಂಬಲ್ಲ ಏನಿಲ್ಲ, ನನಗೊಂದು ರೋದಿಸ್ತೈತಿ. ನಾನು ಸುಮ್ಮನಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಅಂತರ ಹಾಕಿಸ್ತೀನಿ ಅಂತ ಹೇಳಿದ್ದೀನಿ. ಸರಿ ಕಣ, ಮಾತು ಇವಾಗಲೇ ಬರ್ತೀನಿ. ಸರಿ ಡಾಕ್ಟ್ರೆ, ಆಯ್ತು. ಪಾಪ ಉಪಾಯ ಚೆನ್ನಾಗೈತಿ. ಅಜ್ಜಿ ಹಂಗ ಒಳ್ಳೆ ಐಡಿಯಾ ಮಾಡಿದ್ದೆ ಕಣಜ್ಜಿ. ಗುಂಡಜ್ಜಿ, ಬರೀ ಡಾಕ್ಟ್ರೆ ನೋಡ್ರಿ. ಅಲ್ಲ, ನೀವು ಎಂತ ಕೆಲಸ ಮಾಡಿದ್ದೀರಾ? ನಿದ್ದೆ ಮಾತ್ರ ಕೊಟ್ಬಿಟ್ಟು ಅವನನ್ನು ಮನಗಿಸಿದ್ದೀರಲ್ಲ. ಮತ್ತೇನ್ ಮಾಡೋಣ, ಹುಡುಗ ನಮ್ಮ ಮಾತು ಕೇಳಲ್ಲ. ಸ್ವಲ್ಪ ಜ್ವರ ಅವೇ. ಅದೇ ಹುಡುಗ ಎದ್ರಕೊಂಡಿರ್ಬೇಕು, ಮೈ ಎಲ್ಲ ಬೆಚ್ಚಗೈತಿ, ಜ್ವರ ಬಂದವೆ, ತಲೆನೋವೈತೆ ಒಂದಿಟ್ಟು. ಸರಿ ಕಣಮ್ಮ, ಆಯ್ತು, ಚೆಕ್ ಮಾಡಿದ್ದೀನಿ. ಏನು ಅಂಥದ್ದು ಏನು ಭಯ ಪಡಬೇಡಿ, ಹುಷಾರಾಗ್ತಾನೆ. ಮತ್ತೀಗ ಮಾತ್ರ ಕೊಡ್ತೀನಿ, ನುಂಗಿಸ್ರಿ, ಸರಿನಾ? ಸರಿ ಡಾಕ್ಟ್ರೆ, ಆಯ್ತು, ಹಂಗೆ ಮಾಡ್ತೀನಿ. ಎಲ್ಲ ಚಿಂಟು, ನೀನು ಇಂಜೆಕ್ಷನ್ ಕೊಡಿಸ್ಕೊಂಬಲ್ಲ ಅಂತಂದು ಕನ್ಸ್ಕೊಂತೀನಿ ಮನೆ ಕೇಳಿದ್ದ. ಇವಾಗ ಎದ್ದ ಮೇಲೆ ಗೊತ್ತಾಗೈತೆ ಅಪ್ಪಣ್ಣಿಗೆ ಕುಂಡಿ ಮೈ ಎತ್ಕೊಂಡಾಗ. ಹೆಂಗೆ ನಮ್ಮ ಚಿಂಟು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ತೀವಿ.